ಪ್ರತಿ ವರ್ಷ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾದಾಗ ದೇಶಾದ್ಯಂತ ಹಬ್ಬದ ವಾತಾವರಣವಿರುತ್ತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ಫಲಿತಾಂಶಗಳು ಭಾರತೀಯ ಮುಸ್ಲಿಂ ಸಮುದಾಯದಲ್ಲಿ ಒಂದು ಆಶಾವಾದ ಮತ್ತು ಪರಿವರ್ತನೆಯ ಅಲೆಯನ್ನ ಎಬ್ಬಿಸಿವೆ. ಇದು ಕೇವಲ ವೈಯಕ್ತಿಕ ಯಶಸ್ಸಿನ ಕಥೆಯಲ್ಲ, ಇದು ಅದೃಷ್ಟ ಗಾಜಿನ ಗೋಡೆಗಳನ್ನು ಒಡೆದು ಹೊಸ ಇತಿಹಾಸ ಬರೆಯುತ್ತಿರುವ ಯುವ ಪೀಳಿಗೆಯ ಕತೆ. ದಶಕಗಳಿಂದ ಭಾರತೀಯ ಮುಸ್ಲಿಂ ಸಮುದಾಯದ ಬಗ್ಗೆ ಚರ್ಚೆ ನಡೆದಾಗಲೆಲ್ಲ ಸಾಮಾಜಿಕ ಆರ್ಥಿಕ ಹಿನ್ನಡೆ, ರಾಜಕೀಯ ಅಲ್ಪ ಪ್ರಾತಿನಿಧ್ಯ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯ ಮಾತುಗಳೇ ಕೇಳಿಬರುತ್ತಿದ್ವು. ಸಚ್ಚಾರ್ ಸಮಿತಿಯ ವರದಿಗಳು ಈ ನೋವಿನ ವಾಸ್ತವವನ್ನು ತೆರೆದಿಟ್ಟಿದ್ವು. ಆದರೆ ಇಂದು ನಾಗರಿಕ ಸೇವೆಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ಸ್ಥಿರವಾದ ಯಶಸ್ಸು ಈ ಹಳೆಯ ನಿರೂಪಣೆಯನ್ನ ಬದಲಿಸುತ್ತಿದೆ. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಅರ್ಹತೆ, ಕಠಿಣ ಪರಿಶ್ರಮ ಮತ್ತು ಸರಿಯಾದ ತಂತ್ರಗಾರಿಕೆಗೆ ಇಂದಿಗೂ ಬೆಲೆ ಇದೆ ಎಂಬುದನ್ನ ಈ ಯುವ ಸಾಧಕರು ಸಾಬೀತುಪಡಿಸುತ್ತಿದ್ದಾರೆ. ಹಾಗಾದ್ರೆ ಈ ಯಶಸ್ಸಿನ ಹಿಂದಿರುವ ಗುಟ್ಟೇನು ಅಂದ್ರ ಅದು ಬೇರೇನೂ ಅಲ್ಲ, ಆಧುನಿಕ ಶಿಕ್ಷಣ. ಈ ಸಾಧಕರ ವಿಜಯಗಳು ಯಾವುದೇ ಪವಾಡದ ಫಲಿತಾಂಶವಲ್ಲ. ಇದು ಇತಿಹಾಸ, ಭೂಗೋಳ, ವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳೊಂದಿಗೆ ಅವರು ನಡೆಸಿದ ಗಂಭೀರ ಸಂಘರ್ಷದ ಫಲ. ಸಮುದಾಯವು ಶೈಕ್ಷಣಿಕ ಹೂಡಿಕೆಯ ಬಗ್ಗೆ ತನ್ನ ದೃಷ್ಟಿಕೋನವನ್ನ ಬದಲಿಸಿಕೊಳ್ಳಬೇಕಾದ ಸಮಯ ಬಂದಿದೆ. ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಶಿಕ್ಷಣವು ನಮ್ಮ ಸಂಸ್ಕೃತಿಯ ಬೇರುಗಳನ್ನ ಗಟ್ಟಿಗೊಳಿಸಿದ್ರೆ, ಆಧುನಿಕ ಜಾತ್ಯತೀತ ಶಿಕ್ಷಣವು ಆರ್ಥಿಕ ಚಲನಶೀಲತೆ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ದಾರಿಯಾಗುತ್ತದೆ. ಇಸ್ಲಾಂನ ಮೊದಲ ಆಜ್ಞೆಯೇ ಜ್ಞಾನವನ್ನ ಹುಡುಕು ಎಂಬುದಾಗಿದೆ. ಆ ಜ್ಞಾನವು ಕೇವಲ ಧರ್ಮಕ್ಕೆ ಸೀಮಿತವಾಗಿರದೆ ಇಡೀ ಜಗತ್ತನ್ನ ಅರ್ಥೈಸಿಕೊಳ್ಳುವಂತಿರಬೇಕು. ಇಸ್ಲಾಂ ಸಮುದಾಯದಲ್ಲಿ ದಾನ ಅಥವಾ ಜಕಾತ್ ಎನ್ನುವುದು ಹೆಚ್ಚಾಗಿ ತಕ್ಷಣದ ಪರಿಹಾರಕ್ಕೆ ಅಥವಾ ಧಾರ್ಮಿಕ ಕಟ್ಟಡಗಳ ನಿರ್ಮಾಣಕ್ಕೆ ಸೀಮಿತವಾಗುತ್ತಿದೆ. ಆದ್ರೆ ಇಂದು ನಮಗೆ ಬೇಕಾಗಿರೋದು ವಿಶ್ವ ದರ್ಜೆಯ ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು ಮತ್ತು ವಸತಿ ಅಕಾಡೆಮಿಗಳು. ಈಗಾಗಲೇ ಕೆಲವು ವಸತಿ ತರಬೇತಿ ಕೇಂದ್ರಗಳು ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹೇಗೆ ಸಿದ್ಧಪಡಿಸುತ್ತಿವೆ ಎಂಬುದಕ್ಕೆ ಯುಪಿಎಸ್ಸಿ ಫಲಿತಾಂಶಗಳೇ ಸಾಕ್ಷಿ. ಈ ಮಾದರಿಯನ್ನ ದೇಶದ ಪ್ರತಿ ಮೂಲೆಯಲ್ಲೂ ವಿಸ್ತರಿಸಬೇಕಾಗಿದೆ. ಬದಲಾವಣೆ ನಮ್ಮ ಮನೆಯ ಊಟದ ಮೇಜಿನಿಂದಲೇ ಆರಂಭವಾಗಬೇಕು. ಅಸಹಾಯಕತೆಯ ಚರ್ಚೆಗಳ ಬದಲು ಮಹತ್ವಾಕಾಂಕ್ಷೆ ಮತ್ತು ಬೌದ್ಧಿಕ ಕುತೂಹಲದ ಬಗ್ಗೆ ಸಂಭಾಷಣೆಗಳು ನಡೆಯಬೇಕು. ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು ಇಂದು ಎಲ್ಲ ಅಡೆತಡೆಗಳನ್ನ ಮೀರಿ ಸಾಧನೆ ಮಾಡುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಪಿತೃಪ್ರಧಾನ ವ್ಯವಸ್ಥೆ ಮತ್ತು ಸಾಮಾಜಿಕ ಸ್ಟೀರಿಯೋಟೈಪ್ಗಳನ್ನ ಮೆಟ್ಟಿ ನಿಂತು ಅವರು ಆಡಳಿತದ ಉನ್ನತ ಹುದ್ದೆಗಳನ್ನ ಅಲಂಕರಿಸುತ್ತಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣದ ಹಕ್ಕನ್ನ ನೀಡೋದು ನಾವು ಮಾಡಬಹುದಾದ ಅತಿ ದೊಡ್ಡ ಕ್ರಾಂತಿ. ನಾಗರಿಕ ಸೇವಾ ಆಕಾಂಕ್ಷೆಯ ಪಯಣ ಕಠಿಣವಾಗಿರಬಹುದು, ಆದ್ರೆ ಜ್ಞಾನ ಒಂದೇ ನಮ್ಮ ಹಣೆ ಬರಹವನ್ನ ಬದಲಿಸಬಲ್ಲ ಏಕೈಕ ಆಯುಧ. ಈ ಯುವ ಅಧಿಕಾರಿಗಳು ಸಮುದಾಯದ ಭವಿಷ್ಯಕ್ಕೆ ದಾರಿದೀಪವಾಗಿದ್ರೆ ನಾವು ಕೇವಲ ಫಲಿತಾಂಶ ಬಂದಾಗ ಸಂಭ್ರಮಿಸುವುದಲ್ಲ, ಅಂತಹ ಸಾಧಕರನ್ನ ಸೃಷ್ಟಿ ಮಾಡುವ ವ್ಯವಸ್ಥೆಯನ್ನ ನಿರ್ಮಿಸೋಣ. ನೆನಪಿಡಿ, ಜ್ಞಾನದಲ್ಲಿ ಮಾತ್ರ ಗೌರವ ಮತ್ತು ಅಧಿಕಾರ ಲಭ್ಯ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.